ಹಾಯ್ ಕನ್ನಡವಾದ ಯೂಟ್ಯೂಬ್ ಚಾನಲ್ಗೆಲ್ಲ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳ್ತಾ ಸಾಕಷ್ಟು ವಿದ್ಯಾರ್ಥಿಗಳ ಪ್ರಶ್ನೆ ಏನಾಗಿದೆ ಅಂದರೆ ಸೆಕೆಂಡ್ ಪಿ ಯು ಸಿ ಒಂದು ಫಲಿತಾಂಶ ಯಾವಾಗ ಪ್ರಕಟ ಆಗುತ್ತೆ ಅಂತಕ್ಕಂಥದ್ರ ಕುರಿತು ವೆಯ್ಟ್ ಮಾಡ್ತಾ ಇದ್ದೀರಾ ವಿದ್ಯಾರ್ಥಿಗಳು. ರಿಸಲ್ಟ್ ಯಾವಾಗ ಬರುತ್ತೆ, ನಮ್ಮದು ಪರೀಕ್ಷೆನ ಬರೆದು ಕಾಯ್ತಾನೆ ಇದೀವಿ ರಿಸಲ್ಟ್ ಯಾವಾಗ ಬರುತ್ತೆ ಅಂತ ವೆಯ್ಟ್ ಮಾಡ್ತಿರುವಂಥ ವಿದ್ಯಾರ್ಥಿಗಳ ಪೈಕಿ ಇನ್ನೊಂದು ವರ್ಗದ ವಿದ್ಯಾರ್ಥಿ ಒಂದು ಅದರಲ್ಲಿ ವಿದ್ಯಾರ್ಥಿಗಳಲ್ಲಿ ನಾನು ಪಾಸ್ ಆಗ್ತೀನಾ ಫೇಲ್ ಆಗ್ತೀನಾ, ನನಗೆ ಇಷ್ಟು ಮಾರ್ಕ್ಸ್ ಬರುತ್ತೆ ನಾನು ಪಾಸ್ ಆಗ್ತೀನಿ, ಇಷ್ಟು ಮಾರ್ಕ್ಸ್ ಬಂದರೆ ನನ್ನ ಪಾಸ್ ಮಾಡ್ತಾರೆ, ಎಷ್ಟು ಮಾರ್ಕ್ಸ್ ಬಂದರೆ ಪಾಸ್ ಮಾಡ್ತಾರೆ, ವ್ಯಾಲ್ಯೂಯೇಷನ್ ಯಾವ ಥರ ಮಾಡ್ತಾರೆ, ಪೇಪರ್ ಕರೆಕ್ಷನ್ ಸ್ಟ್ರಿಕ್ಟ್ ಆಗಿ ಮಾಡ್ತಾರಾ ಅಥವಾ ಸುಲಭವಾಗಿ ಮಾಡ್ತಾರಾ, ಅಂದರೆ ಈಸಿಯಾಗಿರುತ್ತಾ ಕಠಿಣವಾಗಿರುತ್ತೆ ಅಂತ ವಿದ್ಯಾರ್ಥಿಗಳಿಗೆ ಒಂದು ಪ್ರಶ್ನೆಗಳು ಅಥವಾ ಗೊಂದಲಗಳು ಆತಂಕಗಳು ಮನೆ ಮಾಡ್ತಾನೆ ಇರುತ್ತೆ. ಅಂದರೆ ವಿದ್ಯಾರ್ಥಿಗಳ ಮನಸ್ಸಲ್ಲಿ ಬರ್ತಾನೆ ಇರುತ್ತೆ. ಇದಕ್ಕೆ ಸಂಬಂಧಪಟ್ಟ ಈ ವಿಡಿಯೋದಲ್ಲಿ ವ್ಯಾಲ್ಯೂಯೇಷನ್ ಯಾವ ಥರ ಆಗುತ್ತೆ, ಸೆಕೆಂಡ್ ಪಿ ಯು ಸಿ ವಿದ್ಯಾರ್ಥಿಗಳು ಒಂದು ಪತ್ರಿಕೆ ಉತ್ತರ ಪತ್ರಿಕೆಗಳ ಮೌಲ್ಯಮಾಪನ ಕಾರ್ಯ ಯಾವ ರೀತಿ ಆಗುತ್ತೆ, ಇದಕ್ಕೆ ಸಂಬಂಧಪಟ್ಟಂತೆ ವಿಡಿಯೋದಲ್ಲಿ ಮಾಹಿತಿನ ತಿಳ್ಕೊಂತಾರೆ. ಹೆಚ್ಚಿಗೆ ಕ್ವಿಕ್ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಮಾಹಿತಿ ಸುದ್ದಿಗಾಗಿ ಕನ್ನಡ ಬೈ ಯೂಟ್ಯೂಬ್ ಚಾನಲ್ಗೆ ನೀವೇನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಿಮ್ಮೆಲ್ಲ ಸ್ನೇಹಿತರಿಗೆ ಮಾರಿದೆ ಅಂತ ವಿಡಿಯೋ ಶೇರ್ ಮಾಡಿ ಅವರಿಗೆ ಒಂದು ಮಾಹಿತಿನ ತಲುಪಿಸಿ ಅಂತ ಹೇಳ್ತಾ ವಿಡಿಯೋ ಕಡೆಗೆ ಬರೋಣ. ಇವರು ಡಿಸ್ಕ್ರಿಪ್ಷನ್ ಕೂಡ ಇನ್ಸ್ಟಾಮ್ ಲಿಂಕ್ ಇರುತ್ತೆ, ಅಲ್ಲಿ ಕೂಡ ಕ್ವಿಕ್ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಮಾಹಿತಿನ ಕೂಡ ಪಡ್ಕೊಂತ ಇರ್ಬೋದಾಗಿರುತ್ತೆ. ವಿದ್ಯಾರ್ಥಿಗಳಿಗೆ ಒಂದೊಂದಾಗಿ ಎಕ್ಸ್ಪ್ಲೇನ್ ಮಾಡಿದ್ರೆ ಸೆಕೆಂಡ್ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಒಂದು ಪರೀಕ್ಷೆಗಳೇನು ಕಂಪ್ಲೀಟ್ ಆಗಿದ್ದಾವೆ, ವಿದ್ಯಾರ್ಥಿಗಳು ಫಲಿತಾಂಶ ಕೂಡ ನಿರೀಕ್ಷೆ ಮಾಡ್ತೀರಾ. ಫಲಿತಾಂಶದ ಕುರಿತು ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಎಲ್ಲನೂ ಕೂಡ ಕನ್ನಡ ವೈದ್ಯ ಯೂಟ್ಯೂಬ್ ಚಾನಲ್ ಕೂಡ ನಿಮಗೆ ಕೊಡ್ತಾ ಇದ್ದೇವೆ. ಹಾಗಾಗಿ ವಿದ್ಯಾರ್ಥಿಗಳಿಗೆ ಇನ್ನೊಂದೇನೆಂದರೆ ಪ್ರಮುಖವಾಗಿ ಬರ್ತಿರೋ ಒಂದು ಪರೀಕ್ಷೆನ ಬರೆದಿದ್ದೀವಿ, ರಿಸಲ್ಟ್ ಕುರಿತು ವೆಯ್ಟ್ ಮಾಡ್ತಿದ್ದೀವಿ. ನಮ್ಮ ರಿಸಲ್ಟ್ ಏನಾಗ್ಬೋದು ಅಂದರೆ ಇವಾಗ ಜಾಸ್ತಿ ಮಾರ್ಕ್ಸ್ ಬರುತ್ತೆ ಅಥವಾ ಔಟ್ ಆಫ್ ಔಟ್ ಮಾರ್ಕ್ಸ್ ಬರುತ್ತೆ ಅನ್ನೋ ವಿದ್ಯಾರ್ಥಿಗಳಿಗೆ ಚಿಂತೆ ಇರೋದಿಲ್ಲ. ಯಾಕಂದ್ರೆ ಅವ್ರಿಗೂ ಆತಂಕ ಇರುತ್ತೆ ಔಟ್ ಆಫ್ ಔಟ್ ಬರುತ್ತಾ ಇಲ್ವಾ ಅಂತ ಅಂದ್ಬಿಟ್ಟು, ಅಥವಾ ಡಿಸ್ಟಿಂಕ್ಷನ್ ಬರ್ತಿರುವಂಥ ವಿದ್ಯಾರ್ಥಿಗಳಿಗೆ ಸಮಸ್ಯೆ ಇರೋದಿಲ್ಲ. ಅಂದ್ರೆ ಬರ್ದಿದ್ದೀವಿ ಬರುತ್ತೆ ಹಾಗೆ ಅಂತ ಇರುತ್ತೆ. ಅಥವಾ ಫಸ್ಟ್ ಕ್ಲಾಸಲ್ಲಿ ಬರುವಂಥ ವಿದ್ಯಾರ್ಥಿಗಳು ಕೂಡ ಬಿಡು ನಾವು ಬರ್ದಿದ್ದೀವಿ ಹೆಚ್ಚು ಕಮ್ಮಿ ಆದರೂ ಫಸ್ಟ್ ಕ್ಲಾಸ್ ಬರುತ್ತೆ ಇಷ್ಟು ಅಂತ ಅನ್ಕೊಂಡಿರ್ತಾರೆ. ಇನ್ನು ಪ್ರಶ್ನೆ ಆಗೋ ಯಾವ ವಿದ್ಯಾರ್ಥಿಗಳಿಗೆ ಅಂದರೆ ಇವಾಗ ಕಡಿಮೆ ಮಾರ್ಕ್ಸ್ ಬರ್ದಿದ್ದೀವಿ ಅಥವಾ ನಾನು ಕಡಿಮೆ ಬರ್ದಿದ್ದೀನಿ, ಕಡಿಮೆ ಪೇಜ್ ಬರ್ದಿದ್ದೀನಿ, ಅಥವಾ ನನ್ನ ಪಾಸ್ ಮಾಡ್ತಾರಾ ಅಥವಾ ನಾನು ಬರ್ದಿರೋ ಆನ್ಸರಲ್ಲಿ ಅವ್ರಿಗೆ ಕ್ಲಾರಿಟಿ ಇಲ್ದಿರುವಂಥ ವಿದ್ಯಾರ್ಥಿಗಳಿಗೆ ಅಥವಾ ಇದಕ್ಕೆ ಇಷ್ಟು ಮಾರ್ಕ್ಸ್ ಕೊಡ್ತಾರಾ ಹಾಗೆ ಹೀಗೆ ಅಂತ ಕ್ಯಾಲ್ಕುಲೇಟ್ ಮಾಡ್ಕೊಂಡು ಕೂತಿರ್ತಾರೆ. ಅಂದರೆ ಪರೀಕ್ಷೆಯಲ್ಲಿ ಇದಕ್ಕೊಂದು ಕೊಡ್ಬೋದು, ಒಂದೂವರೆ ಕೊಡ್ಬೋದು, ಇದಕ್ಕೆ ಅರ್ಧ ಕೊಡ್ತಾರಾ, 2 ಕೊಡ್ತಾರಾ, 3 ಕೊಡ್ತಾರೆ, ಎಷ್ಟು ಮಾರ್ಕ್ಸ್ ಕೊಡ್ತಾರೆ, ನನ್ನ ಪಾಸ್ ಆಗ್ತೀರಾ ಅಥವಾ ನನಗೆ ಇಷ್ಟು ಮಾರ್ಕ್ಸ್ ಬರುತ್ತಾ ಅಂತೆಲ್ಲ ವಿದ್ಯಾರ್ಥಿಗಳು ಒಂದು ಡೌಟ್ ಇರ್ತವೆ. ಈ ಒಂದು ಪಾಸಿಂಗ್ ಮಾರ್ಕ್ಸ್ ಹತ್ತಿರ ಬರುವಂಥ ವಿದ್ಯಾರ್ಥಿಗಳಿಗೆ ಒಂದು ಡೌಟ್ಗಳೇನಿದಾವಲ್ಲ ಆ ವಿದ್ಯಾರ್ಥಿಗಳಿಗೆ ವ್ಯಾಲ್ಯೂಯೇಷನ್ ಯಾವ ಥರ ಆಗ್ಬೋದು ಅಂತಕ್ಕಂಥ ಒಂದು ಡೌಟ್ ಇರುತ್ತೆ. ಸ್ಟ್ರಿಕ್ಟ್ ಮಾಡ್ತಾರಾ ಸುಲಭನ? ಸೊ ವಿದ್ಯಾರ್ಥಿಗಳಿಗೆ ತಿಳಿಸುವಂಥದ್ದರೆ ಸ್ಟ್ರಿಕ್ಟು ಸುಲಭ ಅನ್ನೋದಕ್ಕಿಂತ ವಿದ್ಯಾರ್ಥಿಗಳಿಗೆ ವ್ಯಾಲ್ಯೂಯೇಷನ್ ಥರದಲ್ಲೇ ಮಾಡಲಿಕ್ಕೆ ತಿಳಿಸಿರ್ತಾರೆ. ಅಂದರೆ ಉತ್ತರ ಪತ್ರಿಕೆಗಳನ್ನು ಕರೆಕ್ಷನ್ ಮಾಡುವಂಥವ್ರಿಗೆ, ಪೇಪರ್ ಕರೆಕ್ಷನ್ ಮಾಡುವಂಥವ್ರಿಗೆ ಕೀ ಆನ್ಸರ್ಗಳು ಮಾದರಿ ಉತ್ತರಗಳನ್ನು ಕೊಟ್ಟಿರ್ತಾರೆ. ಆ ಒಂದು ಕೀ ಆನ್ಸರ್ ಪ್ರಕಾರದಲ್ಲಿ ಅವರು ಕರೆಕ್ಷನ್ ಮಾಡ್ತಾರೆ. ಸೊ ಹಾಗಾಗಿ ವಿದ್ಯಾರ್ಥಿಗಳಿಗೆ ಅವ್ರು ಯಾವುದೋ ಸ್ಟ್ರಿಕ್ಟ್ ಕರೆಕ್ಷನ್ ಮಾಡ್ತಾರೆ, ಈಸಿಯಾಗಿ ಕರೆಕ್ಷನ್ ಮಾಡ್ತಾರೆ ಅಂತಲ್ಲ, ಆ ಒಂದು ಕೀ ಆನ್ಸರ್ಗಳನ್ನು ನೀವು ಬರೆದಿರೋ ಉತ್ತರ ಪತ್ರಿಕೆಯಲ್ಲಿ ಇದೆಯಾ ಇಲ್ವಾ, ಬರ್ತಿದೆಯಾ ಇಲ್ವಾ ಅಂತ ನೋಡ್ತಾರೆ. ಅಲ್ಲಿರುವಂಥ ಕೀ ಆನ್ಸರ್ಗಳನ್ನ ನಿಮ್ಮ ಉತ್ತರ ಪತ್ರಿಕೆಯಲ್ಲಿ ಕಾಣಿಸಿದ್ರೆ ಅವರಿಗೆ ಇದೆ ಅಂತ ಅನ್ಸರೆ ಮಾರ್ಕ್ಸ್ ಫುಲ್ ಕೊಡ್ತಾರೆ. ಅಂದರೆ ವಿದ್ಯಾರ್ಥಿಗಳಿಗೆ ಅದು ಇರಬೇಕು, ಮತ್ತು ನೀವು ಪ್ರೆಸೆಂಟ್ ಮಾಡೋ ರೀತಿನೂ ಕೂಡ ಚೆನ್ನಾಗಿರ್ಬೇಕು, ಅವಾಗ ಮಾರ್ಕ್ಸ್ ಫುಲ್ ಸಿಗುತ್ತೆ ವಿದ್ಯಾರ್ಥಿಗಳಿಗೆ. ಅಥವಾ ಅಲ್ಲಿ ಹುಡುಕ್ತಿರ್ತಾರೆ ಕೀ ಆನ್ಸರ್ ಸಿಗೋದಿಲ್ಲ, ಬಟ್ ನೀವು ಆನ್ಸರ್ ಬರ್ದಿರ್ತೀರಾ, ಕರೆಕ್ಟ್ ಇರುತ್ತೆ ಅನ್ಕೊಳ್ಳಿ. ಅಂದರೆ ಅವ್ರ ವ್ಯಾಲ್ಯೂಯೇಟರ್ಗೆ ಕರೆಕ್ಟ್ ಇದೆ, ಇದು ಅರ್ಥನ ಬರುತ್ತೆ, ಅದೇ ರೀತಿ ಅರ್ಥ ಕೊಡುತ್ತಿದ್ದು, ಸೊ ಮಾರ್ಕ್ಸ್ ಕೊಡ್ಬೋದು. ಅಂದರೆ ನಿಮಗೆ ಫುಲ್ ಮಾರ್ಕ್ಸ್ ಕೂಡ ಸಿಗೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಕೀ ಆನ್ಸರ್ ಇರೋ ಥರನೇ ಎಲ್ಲ ಪಾಯಿಂಟ್ಸ್ಗಳು ಇರಬೇಕು, ವರ್ಡ್ಸ್ ಇರಬೇಕು ಅಂತಿಲ್ಲ, ಅರ್ಥ ಅದೇ ರೀತಿ ಕೀ ಆನ್ಸರ್ ಬರೋ ಥರ ಇದ್ದರೆ ಅಥವಾ ಆನ್ಸರ್ ಸರಿ ಇದೆ ಇದಕ್ಕೆ ಮಾರ್ಕ್ಸ್ ಕೊಡ್ಬೋದು ಅನ್ಸರಿ ವ್ಯಾಲ್ಯೂಯೇಟರ್ ಮಾರ್ಕ್ಸನ್ನು ಕೊಡ್ತಾರೆ. ಅದಕ್ಕೆ 1 ಕೊಡ್ಬೋದು, 2 ಕೊಡ್ಬೋದು, ಅಥವಾ ಪೂರ್ತಿ ಮಾರ್ಕ್ಸ್ ಕೊಡೋದು ಕೂಡ ವ್ಯಾಲ್ಯೂಯೇಟರ್ಗೆ ಅವಲಂಬನೆ ಆಗಿರುತ್ತೆ. ಆ ಕಾರಣಕ್ಕೆ ವ್ಯಾಲ್ಯೂಯೇಟರ್ ಮೈಂಡ್ ಸೆಟ್ ಮೇಲೆ ಅವಲಂಬನೆ ಆಗಿರುತ್ತೆ. ಇಲ್ಲಿ ವಿದ್ಯಾರ್ಥಿಗಳು ಬರ್ದಿದ್ರು ಚೆನ್ನಾಗಿ ಬರ್ದಿಲ್ಲ ಅಂದ್ರೆ ಏನೇ ಆದರೂ ಕೂಡ ವ್ಯಾಲ್ಯೂಯೇಟರ್ ಮೈಂಡ್ ಸೆಟ್ ಕೂಡ ಇಲ್ಲಿ ಪ್ರಮುಖ ಪಾತ್ರನ ವಹಿಸುತ್ತೆ ಅಂತ ಹೇಳ್ಬೋದು. ಮೆಜಾರಿಟಿ ಕೀ ಆನ್ಸರ್ ಪ್ರಕಾರ ವ್ಯಾಲ್ಯೂಯೇಷನ್ ಆಗುತ್ತೆ, ಅದರಲ್ಲೂ ಕೂಡ ವ್ಯಾಲ್ಯೂಯೇಟರ್ಗೆ ಅದು ಕೊಡ್ಬೋದು ಅನ್ಸರಿ ಮಾರ್ಕ್ಸ್ ಅಂತ ಕೊಡ್ತಾರೆ. ಇನ್ನೊಂದೇನೆಂದರೆ ಪ್ರಮುಖವಾಗಿ ವ್ಯಾಲ್ಯೂಯೇಷನ್ ಅಲ್ಲಿ ಕಠಿಣ ಅನ್ನೋದಕ್ಕಿಂತ ಕಠಿಣ ಯಾವಾಗ ಮಾಡ್ತಾರೆ ಅಂದರೆ ತುಂಬ ಜಾಸ್ತಿ ಮಾರ್ಕ್ಸ್ ಹೋಗುತ್ತಲ್ಲ ಆ ಸಂದರ್ಭದಲ್ಲಿ ವ್ಯಾಲ್ಯೂಯೇಷನ್ನ ಕಠಿಣ ಮಾಡ್ತಾರೆ. ಅಂದರೆ ಇವಾಗ 95ಕ್ಕಿಂತ ಹೆಚ್ಚಿಗೆ ಮಾರ್ಕ್ಸ್ ಹೋದಂಥ ಪಕ್ಷದಲ್ಲಿ ವಿದ್ಯಾರ್ಥಿಗಳು ಪೇಪರನ್ನು ಮತ್ತೆ ಚೆಕ್ ಮಾಡ್ತಾರೆ, 2-3 ಟೈಮ್ ಚೆಕ್ ಮಾಡ್ತಾರೆ. ಸೊ 2-3 ಅಧಿಕಾರಿಗಳು ಕೂಡ ಚೆಕ್ ಮಾಡ್ತಾರೆ, ಯಾಕಂದರೆ ಪರ್ಫೆಕ್ಟ್ ಇದೆಯಾ ಪೇಪರ್, ಮಾರ್ಕ್ಸ್ ಕಟ್ ಮಾಡಬೇಕು ಅಂತಲ್ಲ, ಪರ್ಫೆಕ್ಟ್ ಇದೆಯಾ ಅಂದ್ಬಿಟ್ಟು ಚೆಕ್ ಮಾಡ್ತಾರೆ. ನಂತರದಲ್ಲಿ ಇವಾಗ 35ಗಿಂತ ಕಡಿಮೆ ಮಾರ್ಕ್ಸ್ ಬರ್ತಿದೆ ಅಂತಕ್ಕಂಥ ವಿದ್ಯಾರ್ಥಿಗಳಿಗೆ, ಅಂದರೆ ಅವ್ರು ಅಟ್ಲೀಸ್ಟ್ ಪಾಸ್ ಆಗಲಿ ಅಂತಕ್ಕಂಥ ವಿದ್ಯಾರ್ಥಿಗಳು ಇರ್ತಾರಲ್ಲ, ಅಂದರೆ ಇವಾಗ ಪಾಸಿಂಗ್ ಮಾರ್ಕ್ಸ್ ಕೂಡ ಚೇಂಜಸ್ ಮಾಡಿದ್ದಾರೆ ವಿದ್ಯಾರ್ಥಿಗಳಿಗೆ. ಸೊ ಒಂದು 80 ಮಾರ್ಕ್ಸ್ ಅಂದರೆ 95 ಅಂತಂದಲ್ಲ ವಿದ್ಯಾರ್ಥಿಗಳಿಗೆ ಇಂಟರ್ನಲ್ ಆ್ಯಡ್ ಆಗುತ್ತೆ ಕೆಲವು ವಿದ್ಯಾರ್ಥಿಗಳಿಗೆ. ಸೊ ಹಾಗಾಗಿ 80 ಮಾರ್ಕ್ಸ್ ಇದ್ದಂಥ ಒಂದು ಪ್ರಶ್ನೆ ಪತ್ರಿಕೆ ಇರುತ್ತಲ್ಲ ಅದರಲ್ಲಿ ವಿದ್ಯಾರ್ಥಿಗಳಿಗೆ 75ರಿಂದ ಹೆಚ್ಚಿಗೆ ಮಾರ್ಕ್ಸ್ ಏನಾದ್ರು ದಾಟಿದ್ರೆ ಆ ಪ್ರಮಾಣದಲ್ಲಿ ಆ ಪಕ್ಷದಲ್ಲಿ ವಿದ್ಯಾರ್ಥಿಗಳಿಗೆ ಪೇಪರನ್ನು 2-3 ಬಾರಿ ಕರೆಕ್ಷನ್ ಮಾಡ್ತಾರೆ. ಮತ್ತು ಇನ್ನು ವಿದ್ಯಾರ್ಥಿಗಳಿಗೆ 24 ಪಾಸಿಂಗ್ ಮಾರ್ಕ್ಸ್ ಇದೆ, ಆ 24ಕ್ಕಿಂತ ಕಡಿಮೆ ಮಾರ್ಕ್ಸ್ ಬರುವಂಥ ವಿದ್ಯಾರ್ಥಿಗಳು ಕೂಡ ಬಂದು ಮತ್ತೊಮ್ಮೆ ಒಂದು ಪೇಪರನ್ನು ಚೆಕ್ ಮಾಡಿ ಕೊಡ್ಬೋದಾ ಮಾರ್ಕ್ಸನ್ನು ಈ ವಿದ್ಯಾರ್ಥಿಗಳಿಗೆ. ಅಂದರೆ ಇಲ್ಲಿ ಈಸಿ ವ್ಯಾಲ್ಯೂಯೇಷನ್ ಅಂತ ಹೇಳ್ಬೋದಾಗಿರುತ್ತೆ. ಇಲ್ಲಿ 24ಕ್ಕಿಂತ ಕಡಿಮೆ ತೆಗೆದಿರುವಂಥ ವಿದ್ಯಾರ್ಥಿಗಳು ಇರ್ತಾರಲ್ಲ ಈ ವಿದ್ಯಾರ್ಥಿಗಳಿಗೆ ಈಸಿ ವ್ಯಾಲ್ಯೂಯೇಷನ್ ಥರನೇ ಮಾಡ್ತಾರೆ. ಅಂದರೆ ಮತ್ತೊಮ್ಮೆ ಚೆಕ್ ಮಾಡ್ತಾರೆ, ಎಲ್ಲರೂ ಕೊಡ್ಬೋದಾ ಈ ವಿದ್ಯಾರ್ಥಿನ ಪಾಸ್ ಮಾಡ್ಬೋದು ಅಂದ್ಬಿಟ್ಟು ಅಟ್ಲೀಸ್ಟ್ ಚೆಕ್ ಮಾಡ್ತಾರೆ. ಯಾಕಂದರೆ ಜಸ್ಟ್ ಇವಾಗ 10-5 ವಾರ ತಗೊಂಡಿದ್ದೀರಾ, 3 ಪೇಜ್ 2-3 ಪೇಜ್ ಬರ್ದಿರ ಅಷ್ಟೇ ಅಂತಂದರೆ ಏನು ಮಾಡೋಕ್ಕಾಗೋದಿಲ್ಲ. ಯಾಕಂದ್ರೆ ಅವ್ರಿಗೆ ಗೊತ್ತಾಗ್ಬಿಡುತ್ತೆ ಎಲ್ಲೂ ಕೊಡೋಕ್ಕೆ ಆಗಲ್ಲ ಅಂದ್ಬಿಟ್ಟು 10-15 ಮಾರ್ಕ್ಸ್ ಅಂತ ಅವ್ರು ನಿಮ್ಗೆ ಕೊಡಲ್ಲ. ಎಲ್ಲಾದರೂ ಇವಾಗ 24 ಪಾಸಿಂಗ್ ಮಾರ್ಕ್ಸ್ ಇದೆ ಅಂದರೆ 19ಕ್ಕೋ 18ಕ್ಕೋ 21ಕ್ಕೋ 22ಕ್ಕೋ ನಿಂತ್ಕೊಂಡ್ರೆ ಅಂದರೆ ಆಗ ಈ ವಿದ್ಯಾರ್ಥಿ ಏನಾದರೂ ಬರ್ದಿದ್ದಾನ ಮತ್ತೊಮ್ಮೆ ಚೆಕ್ ಮಾಡಿ ನೋಡಿದ್ರೆ ಪಾಸ್ ಮಾಡ್ಬೋದಾ, ಕೊಡ್ಬೋದು ಇವರಿಗೆ ಮಾರ್ಕ್ಸನ್ನು, ಎಲ್ಲರೂ ಕೊಟ್ಟರೆ ಇವ್ರು ಪಾಸ್ ಆಗ್ತಾರಾ ಅಂತಕ್ಕಂಥ ಒಂದು ಮೈಂಡ್ ಸೆಟಲ್ಲಿ ಚೆಕ್ ಮಾಡ್ತಾರೆ. ಅಂದರೂ ವ್ಯಾಲ್ಯೂಯೇಟರ್ನ ಮೈಂಡ್ ಸೆಟ್ ಕೂಡ ಅವಲಂಬನೆ ಆಗುತ್ತೆ ಇಲ್ಲಿ, ಪಾಸ್ ಮಾಡೋಣ ಅಂತಕ್ಕಂಥ ಒಂದು
ಮನಸ್ಥಿತಿ. ಬಟ್ ಬಹುತೇಕರು ಕೂಡ ಇಲ್ಲಿ ವ್ಯಾಲ್ಯೂಯೇಷನ್ ಹೋಗುವಂಥವ್ರು ಬಹುತೇಕ ಶಿಕ್ಷಕರು ಹೇಳೋದೇನೆಂದ್ರೆ ಒಬ್ಬ ವಿದ್ಯಾರ್ಥಿನ ಪಾಸ್ ಮಾಡಬೇಕು ಅನ್ನೋ ಉದ್ದೇಶದಲ್ಲೇ ಪಾಸ್ ಮಾಡಬೇಕು ಅನ್ನೋ ಉದ್ದೇಶ ಅನ್ನೋದಕ್ಕಿಂತ ಯಾವುದೇ ವಿದ್ಯಾರ್ಥಿಯು ಫೇಲ್ ಆಗದೆ ಇರಲಿ ಅಂತಕ್ಕಂಥ ಒಂದು ಮೈಂಡ್ ಸೆಟ್ ಎಲ್ಲರಿಗೂ ಇರುತ್ತೆ. ಯಾರನ್ನೂ ಕೂಡ ಫೇಲ್ ಮಾಡಬೇಕು ಅಂತ ಯಾವ ವ್ಯಾಲ್ಯೂಯೇಟರ್ ಕೂಡ ವ್ಯಾಲ್ಯೂಯೇಷನ್ ಮಾಡೋದಿಲ್ಲ. ಬಟ್ ವಿದ್ಯಾರ್ಥಿಗಳಿಗೆ ಅವರು ಬರ್ದೇ ಇಲ್ಲ ಅಂದಾಗ ವ್ಯಾಲ್ಯೂಯೇಟರ್ ಆನ್ಸರ್ನ ಬರೆದ್ಬಿಟ್ಟಂತೂ ಮಾರ್ಕ್ಸ್ ಕೊಡ್ಲಿಕ್ಕೆ ಆಗೋದಿಲ್ಲ. ಆ ಕಾರಣಕ್ಕೆ ವಿದ್ಯಾರ್ಥಿಗಳಿಗೆ ತಿಳಿಸ್ತಿರೋದು ಅಂದರೆ ನೀವು ಬರ್ದಿದ್ದೀರಾ ಅಟ್ಲೀಸ್ಟ್ ಏನೋ ಒಂದು ಅಟೆಂಡ್ ಮಾಡಿ ಬಂದಿದ್ದೀರಾ ಅಂದರೆ ಅರ್ಧ ಮಾರ್ಕ್ಸ್ 1 ಮಾರ್ಕ್ಸ್ ತರ ಕೊಟ್ಬಿಟ್ಟು ಅವ್ರು ನಿಮಗೆ ಇವಾಗ 19ಕ್ಕೆ ನಿಂತ್ಕೊಂಡಿದ್ದೀರಾ ಅಂದರೆ ನೀವೇನೋ ಜಾಸ್ತಿ ಬರ್ದು ಬಂದಿರ ಅಟೆಂಪ್ಟ್ ಯಾರು ಮಾಡಿ ಬಂದಿದ್ದೀರಾ ಅಂದರೆ ಅರ್ಧ ಮಾರ್ಕ್ಸ್ ಅಟೆಂಡ್ ಮಾಡಿದ್ದಾರೆ ಹಾಗೆ ಅಂತ ಅಂದ್ಬಿಟ್ಟು ಇಲ್ಲ ಒಂದು ಕಡೆ ಮಾರ್ಕ್ಸ್ ಏನಾದ್ರು ಫಿಲ್ ಮಾಡ್ಬೋದಾಗಿರುತ್ತೆ. ಅರ್ಧ ಒಂದು ಈ ಥರ ಏನಾದ್ರು ಕೊಟ್ಟರು ಕೂಡ 24-25 ತನಕ ಹೋಗ್ತೀರಾ. ನೀವೇನು ಬರ್ದೇ ಇಲ್ಲ ಅನ್ನೋ ಪಕ್ಷದಲ್ಲಿ ವ್ಯಾಲ್ಯೂಯೇಟರ್ ಕೂತ್ಕೊಂಡು ಬರ್ದು ಮಾರ್ಕ್ಸ್ ಕೊಡಬೇಕು ಅಂದರೆ ಅದು ಆಗದೇ ಇರೋ ಪ್ರಶ್ನೆ. ಆ ಕಾರಣಕ್ಕೆ ವಿದ್ಯಾರ್ಥಿಗಳಿಗೆ ನೀವೇನಾದರೂ ಬರ್ದು ಬಂದಿದ್ದೀರಾ ಅಂದರೆ ಹೋಪ್ ಇಟ್ಕೋಬೋದಾಗಿರುತ್ತೆ ನೀವು ಪಾಸ್ ಆಗ್ತೀರಾ ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ. ಅರ್ಥ ಆಗ್ತಿದೆ ಅನ್ಕೊಂಡಿದ್ದೀನಿ ವಿದ್ಯಾರ್ಥಿಗಳಿಗೆ. ನಂತರದಲ್ಲಿ ಏನಾದರೂ ಬರ್ದು ಬಂದಿರೋ ಒಂದು ಪಾಸ್ ಮತ್ತೆ ಓನ್ ಮಾರ್ಕ್ಸ್ ಬರ್ತೀರಿ ಅಂದರೆ ಓನ್ ಆನ್ಸರ್ ಬರ್ತೀನಿ ನಾನು ಮಾರ್ಕ್ಸ್ ಕೊಡ್ತಾರೆ. ಇದು ವ್ಯಾಲ್ಯೂಯೇಟರ್ನ ಮೈಂಡ್ ಸೆಟ್ ಅಂತಲೇ ಹೇಳಿದ್ದೆ ನಾನು. ನೀವು ಬರ್ದಿರುವಂಥದ್ದು ಸರಿ ಇದೆ ಇದಕ್ಕೆ ಮಾರ್ಕ್ಸ್ ಕೊಡಬಹುದು ಅಂತ ವ್ಯಾಲ್ಯೂಯೇಟರ್ಗೆ ಏನಾದರೂ ಅನ್ಸಿದ್ರೆ ಆ ಪಕ್ಷದಲ್ಲಿ ವ್ಯಾಲ್ಯೂಯೇಟರ್ ಮಾರ್ಕ್ಸ್ ಕೊಡ್ತಾರೆ. ಸೊ ಅದು ಅರ್ಥ ಒಂದೇ ರೀತಿ ಬರ್ತಿದೆ ಕೀ ಆನ್ಸರ್ಗೆ ಅಥವಾ ವ್ಯಾಲ್ಯೂಯೇಟರ್ನ ಎಲ್ಲ ವ್ಯಾಲ್ಯೂಯೇಟರ್ಗಳು ಕೂಡ ಒಂದು ಅನುಭವಿ ಶಿಕ್ಷಕರೇ ಆಗಿರ್ತಾರೆ ಬಹುತೇಕರು. ಸೊ ಹಾಗಾಗಿ ಅವರಿಗೆ ಅದು ಸರಿ ಅಂತ ಅನ್ಸಿದ್ರೆ ಅಥವಾ ನೋಡ್ತಿದ್ದಂಗೆ ಗೊತ್ತಾಗ್ಬಿಡುತ್ತೆ ವಿದ್ಯಾರ್ಥಿ ಸರಿ ಬರ್ದಿನ ತಪ್ಪು ಬರ್ದಿನ ಅಥವಾ ಅನಾವಶ್ಯಕ ಆನ್ಸರ್ಗಳನ್ನು ಬರ್ದಿದ್ದಾನ ಅಥವಾ ಏನು ಎತ್ತ ಅಂತ. ಆಗ ಸಂದರ್ಭದಲ್ಲಿ ವ್ಯಾಲ್ಯೂಯೇಟರ್ ಅವರ ಒಂದು ಶಿಕ್ಷಣದ ಒಂದು ಕೆಲಸ ಏನು ಮಾಡಿರ್ತಾರಲ್ಲ ಅಥವಾ ಒಂದು ಸಬ್ಜೆಕ್ಟ್ನ ನಾಲೆಜ್ ಅವ್ರಿಗೆ ಇರುತ್ತಲ್ಲ ಆ ಬೇಸ್ ಮೇಲೆ ಇದು ಆನ್ಸರ್ ಸರಿನಾ ತಪ್ಪ ಇದೆಲ್ಲ ಅಂದಾಜು ಮಾಡಿ ವಿದ್ಯಾರ್ಥಿಗೆ ಎಷ್ಟು ಮಾರ್ಕ್ಸ್ ಕೊಡ್ಬೋದು ಅಂತೆಲ್ಲ ಕೊಡ್ತಾರೆ. ಬಟ್ ಔಟ್ ಆಫ್ ಮಾರ್ಕ್ಸ್ ತಗೋಬೇಕು ಅಂದ್ರೆ ಪರ್ಫೆಕ್ಟ್ ಆನ್ಸರ್ನ ನೀವು ಬರ್ದಿರ್ಬೇಕಿರುತ್ತೆ. ಇಲ್ಲ ಹೆಚ್ಚು ಕಮ್ಮಿ ನೀವು ಪಾಸ್ ಆಗಬೇಕು ಅಂದ್ರೆ ವಿದ್ಯಾರ್ಥಿಗಳಿಗೆ ಪಾಸ್ ಆಗೋದಂತೂ ತೀರಾ ಕಷ್ಟ ಅಂತ ಹೇಳೋಕ್ಕಾಗಲ್ಲ. ವಿದ್ಯಾರ್ಥಿಗಳು ಅದ್ರೆ ಬರ್ದಿರ್ಬೇಕಿರುತ್ತೆ. ಏನಾದ್ರು ಅಟ್ಲೀಸ್ಟ್ ಅಟೆಂಡ್ ಮಾಡಿ ಬಂದಿದ್ದೀರಾ ಅಂದರೆ ಒಂದು ಹೋಪನ್ನು ನೀವು ಇಟ್ಕೋಬೋದಾಗಿರುತ್ತೆ. ಅರ್ಥ ಆಗ್ತಿದೆ ಅನ್ಕೊಂಡಿದ್ದೀನಿ ವಿದ್ಯಾರ್ಥಿ. ಮತ್ತೆ ಪೇಜಸ್ ಇಲ್ಲಿ ಮ್ಯಾಟರ್ ಆಗೋದಿಲ್ಲ. ನೀವು ಸಾಕಷ್ಟು ಪೇಜ್ಗಳನ್ನು ಬರೆದ್ಬಿಟ್ಟು ಪೇಜಲ್ಲಿ ಏನೂ ಇಲ್ಲದೆ ಯಾವುದೋ ಫಿಲ್ಮ್ ಸ್ಟೋರಿಗಳನ್ನು ಬರ್ದಿರ್ತೀರಾ ಯಾವುದೋ ಕಥೆಗಳನ್ನು ಬರ್ದಿರ್ತೀರಾ ಅಂದರೆ ಉಪಯೋಗ ಇರೋದಿಲ್ಲ ಅಲ್ಲಿ. ಬಟ್ ವಿದ್ಯಾರ್ಥಿಗಳಿಗೆ ಕ್ವಶನ್ ಅಟೆಂಡ್ ಮಾಡಿದ್ದೀರಾ ಆನ್ಸರ್ ಬರ್ದಿರಾ ಎಲ್ಲೋ ಒಂದು ಚಾಪ್ಟರ್ ಇರುವಂಥ ಯಾವುದೋ ಒಂದು ಅಂಶದ ಬಗ್ಗೆ ಬರ್ದಿರಾ ಅಥವಾ ನಿಮ್ಮ ಪಾಠ ಕೇಳಿರೋದ್ರ ಬಗ್ಗೆ ಏನಾದ್ರು ಅರ್ಥ ಆಗಿದೆ ಅಂತ ಏನೋ ಅರ್ಥಪೂರ್ಣವಾಗಿ ಏನೋ ಬರ್ದಿದ್ದಾರೆ ಅಂದ್ರೂ ಕೂಡ ವ್ಯಾಲ್ಯೂಯೇಟರ್ಗೆ ಕೊಡಬಹುದು. ಇದಕ್ಕೆ ಆನ್ಸರ್ಗೆ ಮಾರ್ಕ್ಸ್ ಅಂದರೆ ಕೊಡ್ತಾರೆ. ಬಟ್ ಫೇಲ್ ಆಗುವಂಥ ವಿದ್ಯಾರ್ಥಿಗಳು ಹೇಳ್ತಿರೋದು ವ್ಯಾಲ್ಯೂಯೇಟರ್ ಮೇಲೆ ಅವಲಂಬನೆ ಆಗುತ್ತೆ ಪಾಸ್ ಮಾಡುವಂಥದ್ದು ಅಂತ. ಬಟ್ ಮೆಜಾರಿಟಿ ಪಾಸ್ ಆಗೋ ಹೆಚ್ಚಿಗೆ ಮಾರ್ಕ್ಸ್ ತೆಗೆಯುವಂಥ ವಿದ್ಯಾರ್ಥಿಗಳಿಗೆ ಕರೆಕ್ಷನ್ಗಳಂತೂ ಪಕ್ಕಾ ಸ್ಟ್ರಿಕ್ಟ್ ಆಗಿ ಆಗುತ್ತೆ ಅಂತ ಹೇಳ್ಬೋದು. ಬಟ್ ಮೆಜಾರಿಟಿ 80 ಅಂದರೆ 75 ಕ್ರಾಸ್ ಆದಂಥ ಸಂದರ್ಭದಲ್ಲಿ ಸ್ಟ್ರಿಕ್ಟ್ ಕರೆಕ್ಷನ್ ಅಂತೂ ಆಗುತ್ತೆ. ಅದಕ್ಕಿಂತ ಕಡಿಮೆ ಅಂದರೆ ಕಟ್ ಮಾಡಬೇಕು ಅಂತ ಯಾರು ಕೂಡ ಕರೆಕ್ಷನ್ ಮಾಡೋದಿಲ್ಲ. ಎಲ್ಲೂ ಕೂಡ ಪ್ರಶ್ನೆ ಪತ್ರಿಕೆಯಲ್ಲಿ ವಿದ್ಯಾರ್ಥಿಗೆ ಪರ್ಫೆಕ್ಟ್ ಬರ್ದಿದ್ದಾರೆ ಇಲ್ವಾ ಅಂತಾನೆ ಕೂಡ ಚೆಕ್ ಮಾಡೋದಾಗಿರುತ್ತೆ. ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ ವಿದ್ಯಾರ್ಥಿಗಳಿಗೆ. ಮತ್ತೆ ಸೆಕೆಂಡ್ PUC ವಿದ್ಯಾರ್ಥಿಗಳು ಕೇಳ್ತಾ ಇದ್ರಿ ರಿಸಲ್ಟ್ ಯಾವಾಗ ಬರುತ್ತೆ ಏನು ಎತ್ತ ಅಂದ್ಬಿಟ್ಟು ವಿದ್ಯಾರ್ಥಿಗಳಿಗೆ ಸದ್ಯಕ್ಕೆ ಅಧಿಕೃತವಾಗಿ ಈ ವಿಡಿಯೋ ಮಾಡ್ತಿರುವಂಥದ್ದು ಏಪ್ರಿಲ್ 1ನೇ ತಾರೀಕಾಗಿದ್ದು ಅಧಿಕೃತವಾಗಿ ದಿನಾಂಕ ಅಂತೂ ಪ್ರಕಟ ಆಗಿಲ್ಲ ಅಂತ ಹೇಳ್ಬೋದಾಗಿರುತ್ತೆ. ಹಾಗಾಗಿ ವಿದ್ಯಾರ್ಥಿಗಳಿಗೆ ದಿನಾಂಕ ಪ್ರಕಟ ಆದ ನಂತರದಲ್ಲಿ ಕನ್ನಡ ಯೂಟ್ಯೂಬ್ ಚಾನಲ್ ನಿಮಗೆ ಮಾಹಿತಿನ ವಿಡಿಯೋ ಮಾಡೋದ್ರ ಮುಖಾಂತರ ತಿಳಿಸ್ಕೊಡ್ತೀವಿ. ಅದಕ್ಕೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ವಿದ್ಯಾರ್ಥಿಗಳಿಗೆ. ಸದ್ಯಕ್ಕಿರುವಂಥ ಮಾಹಿತಿಗಳ ಪ್ರಕಾರದಲ್ಲಿ ವಿದ್ಯಾರ್ಥಿಗಳಿಗೆ ಏಪ್ರಿಲ್ ತಿಂಗಳ ಒಂದು 10ನೇ ತಾರೀಕಿನ ಒಳಗಡೆ ವಿದ್ಯಾರ್ಥಿಗಳಿಗೆ ರಿಸಲ್ಟ್ ಅನ್ನು ನಿರೀಕ್ಷೆ ಮಾಡ್ಬೋದಾಗಿರುತ್ತೆ. ನೀವು ಏಪ್ರಿಲ್ ತಿಂಗಳ 10ನೇ ತಾರೀಕಿನ ಒಳಗಡೆ ಯಾವ ದಿನದಲ್ಲಾದರೂ ಕೂಡ ನಿಮ್ಮ ಒಂದು ರಿಸಲ್ಟ್ ಪ್ರಕಟ ಆಗುವ ಸಾಧ್ಯತೆ ಇರುತ್ತೆ. ಸೊ ಆ ಕಾರಣಕ್ಕೆ ವಿದ್ಯಾರ್ಥಿಗಳಿಗೆ ಸದ್ಯಕ್ಕೆ ಅಧಿಕೃತ ದಿನಾಂಕ ಪ್ರಕಟ ಆಗಿಲ್ಲ. ಅಧಿಕೃತ ದಿನಾಂಕ ಪ್ರಕಟ ಆದ ಕೂಡ ನಿಮಗೆ ಮಾಹಿತಿನ ಕೊಡ್ತೇವೆ. ಅದಕ್ಕೆ ಚಾನಲ್ಗೆ ಸಬ್ಸ್ಕ್ರೈಬ್ ಈ ಕೂಡಲೇ ಮಾಡ್ಕೊಂಡಿರಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಡಿಸ್ಕ್ರಿಪ್ಷನ್ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಟೆಲಿಗ್ರಾಮ್ ಚಾನಲ್ಗಳ ಲಿಂಕ್ ಇರುತ್ತೆ. ಅಲ್ಲಿ ಕೂಡ ಕ್ವಿಕ್ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಮಾಹಿತಿ ಸುದ್ದಿನ ನೀವು ಪಡ್ಕೊಂತ ಇರ್ಬೋದಾಗಿರುತ್ತೆ ಅಂತ ಹೇಳ್ತೀನಿ. ನಿಮ್ಮೆಲ್ಲ ಸ್ನೇಹಿತರಿಗೆ ಕೂಡ ಮರೀದೇನ ವಿಡಿಯೋ ಶೇರ್ ಮಾಡಿ ಅವರಿಗೆ ಮಾಹಿತಿನ ತಲುಪಿಸಿ ಅಂತ ಹೇಳ್ತಾ ಸೊ ಈ ಡಿಸ್ಕ್ರಿಪ್ಷನ್ ಕೂಡ ಎಲ್ಲ ಒಂದು ಲಿಂಕ್ಗಳಿರುತ್ತೆ. ನಿಮ್ಮ ಒಂದು ಸ್ನೇಹಿತರಿಗೆ ಕೂಡ ಮಾಹಿತಿನ ಶೇರ್ ಮಾಡಿ. ಆದಷ್ಟು ನಿಮಗೆ ಎಲ್ಲ ವಿದ್ಯಾರ್ಥಿಗಳಿಗೆ ಇರುವಂಥ ಡೌಟ್ ಕ್ಲಾರಿಫಿಕೇಶನ್ ಸಿಕ್ಕಿದೆ ಅಂತ ಅನ್ಕೊಂಡಿದ್ದೀನಿ. ವ್ಯಾಲ್ಯೂಯೇಷನ್ ಯಾವ ಥರ ಆಗುತ್ತೆ, ಕಠಿಣವಾಗಿ ಮಾಡ್ತಾರಾ, ಈಸಿ ಮಾಡ್ತಾರೆ, ಎಷ್ಟು ಮಾರ್ಕ್ಸ್ ಬಂದರೆ ಪಾಸ್ ಮಾಡ್ತಾರೆ ಅಂತಕ್ಕಂಥ ಒಂದು ಇನ್ನಿತರ ಮೈಂಡ್ ಸೆಟ್ಟು ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ